ಫೈನಲ್ಲಿ ಆಲ್ ಟಿಕೆಟ್ ತಗೊಂಡೆ ನೋಡ್ರಿ. ಇವತ್ತ ಕಾಲೇಜ್ ಮುಂದೆ ಆಲ್ ಟಿಕೆಟ್ ತಗೋದೆ ಒಂದ್ ದೊಡ್ಡ ಹೋರಾಟ ಆಗ್ಬಿಟ್ಟ ನೋಡ್ರಿ ನಮ್ದಂತರ. ನಾಳೆ ನಮ್ದು B.Ed ಎಕ್ಸಾಮ್ ಐತ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದಾರ? ಚಂದಿದಾರ ಅನ್ಕೋತ ನೋಡ್ರಿ. ಇವತ್ ನೋಡ್ರಿ ನಾನು ನನ್ನ ಬೈಕ್ ತಗೊಂಡ್ ಕಿಸಿ ಗುಲ್ಬರ್ಗ ಹೊಂಟಿ ನೋಡ್ರಿ ಜೀವನದಾಗ ಒಂದೊಂದ್ಸಲ ಒಬ್ಬಂಟಿ ಆಗಿನಂತ ಅನಸ್ತದ್ರಿ. ಯಾಕಪ್ಪ ಅಂತಂದ್ರ ಎಲ್ಲಾ ಫ್ರೆಂಡ್ಶಿಪ್ ಜೊತೆ ಎಲ್ಲಾ ಕಾಲೇಜ್ ಇಷ್ಟು ವರ್ಷ ಡಿಗ್ರಿ ಮುಗಿದ್ರಿ, ಎಲ್ಲಾ ಫ್ರೆಂಡ್ಶಿಪ್ ಜೊತೆ ಇದ್ದಾರೆ. ಇವಾಗ ನೋಡ್ರಿ ನಾ ಒಬ್ನೇ B.Ed ಮಾಡೀನಿ. ಎಲ್ಲ ಒಬ್ಬನಿಗೆ ಫೀಲ್ ಅನ್ಸ್ಲತ್ತಾರಿ, ಒಬ್ಬೊಬ್ಬನೇ ಹೋಗ್ಲತ್ತೀನಿ, ಒಬ್ಬೊಬ್ಬನೇ ಮಾಡ್ಲತ್ತೀನಿ ಅಂತ ಹೇಳ್ಕೇಸಿ ನೋಡ್ರಿ. ಗೆಳೆಯರ ಜೊತೆ ಇದ್ಕೇಸಿ ಕಾಲೇಜ್ ಮಾಡಿದ್ದೆ ಲೈಫೇ ಬೇರೆ ಇರುತ್ತೆ ನೋಡ್ರಿ. ಎಲ್ರಿಗೆ ಗೆಳೆಯರಿಗೆ ಮಿಸ್ ಮಾಡ್ಕೋತೀನಿ ಅನ್ಕತ್ತೀನಿ ನೋಡ್ರಿ. ಹಂಗೋ ಹಿಂಗೋ ಅನ್ಕತ್ತ ಸೀದಾ ಬಂದೆ ನೋಡ್ರಿ. ಕಲಬುರಗಿ ಸನಿ ಮಾಡೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಇನ್ನೊಂದು 10 ಕಿಲೋಮೀಟರ್ ರೀ ಕಲಬುರಗಿಗೆ ಹೋಗಕ್ಕ. ಅಲ್ಲಿಂದ ಸೀದಾ ಕಾಲೇಜ್ಗೆ ಹೋಗಿ ಆಲ್ ಟಿಕೆಟ್ ತಗೊಂಬರ್ಬೇಕ್ರಿ. ಇನ್ನ ಅಲ್ಲಿ ಇನ್ನ ಏನೇನ್ ಪ್ರೊಸೆಸ್ ಇರ್ತಾವನ್ರಿ ಗೊತ್ತಿಲ್ಲ ನೋಡ್ರಿ. ಜೀವನದಾಗ ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಿಲ್ಲ ನೋಡ್ರಿ. ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು, ಕಾಲೇಜ್ಗೆ ಹೋಗೋ ವಯಸ್ಸಿನಲ್ಲಿ ಕಾಲೇಜ್ಗೆ ಹೋಗ್ಬೇಕು. ಎಲ್ಲ ಮಾಡ್ತೀನಪ್ಪ ಅಂತಂದ್ರೆ ಆಗಲ್ಲ ನೋಡ್ರಿ. ನಂತರ ಆಗ್ತೀರಿ, ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ. ಅಂದ್ರೂ ನಾನಂತರ ಬಂಡದೇರೆ ನೋಡ್ರಿ. ಎಲ್ಲಾ ಕೆಲಸ ಮಾಡ್ಕತ್ತ ಇದನ್ನು ಮಾಡಕತ್ತೀನಿ. ಏನಾಗ್ತೋ ಏನಿಲ್ಲ ಅಲ್ಲಿಗೆ ಮುಟ್ತದ ನನ್ನ ಲೈಫ್ ಗೊತ್ತಿಲ್ಲ ನೋಡ್ರಿ. ಎಲ್ಲರೂ ಇದೇ ತರ ನಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಂಗೆ ಮಾತಾಡ್ಕತ್ತ ಸೀದಾ ಹಾಸ್ಪಿಟಲ್ ನೋಡ್ರಿ ಹೆಂಗದ ಹಂಗೆ ಅನ್ಕತ್ತ. ಈ ಕಡೆ ಒಳಗೆ ಸ್ವಲ್ಪ ಕೆಲಸ ಐತ್ರಿ, ಅಲ್ಲಿಗೆ ಹೋಗಿದೆ. ಫುಟ್ಬಾಲ್ ದಸರಾ ಗ್ರೌಂಡ್ ಫುಟ್ಬಾಲ್ ಆಟ ಆಡ್ಲತ್ತೀರಿ ನೋಡ್ರಿ. ನನಗೂ ಕ್ರೀಡೆ ಅಂದ್ರ ಮೇಲೆ ನೆನಪಂತ್ರಿ. ಕ್ರೀಡೆಗೆ ನಾನು ಭಾಳ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ನಾನು ಒಂದು ಟೈಮ್ನಾಗ ಥ್ರೋಬಾಲ್ ಕಬಡ್ಡಿ ಪ್ಲೇಯರ್ ಅದೀನಿ. ಎಲ್ಲರೂ ಫುಟ್ಬಾಲ್ ಆಡಕತ್ತೀರಿ ನೋಡ್ರಿ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ನೋಡ್ರಿ. ಅದು ನಿಜ ನೋಡ್ರಿ. ಯಾಕಪ್ಪ ಅಂತಂದ್ರೆ ಒಂದೊಂದು ಮೂಮೆಂಟ್ಗಳು ನೋಡಿದಾಗಪ್ಪ ಅಂತಂದ್ರೆ ನೆನಪು ಅಮರವಾಗಿರ್ತಾವ ನೋಡ್ರಿ. ಜೆರಾಕ್ಸ್ ಅಂಗಡಿ ಬಂದ ಜೆರಾಕ್ಸ್ ಮಾಡ್ಕೊಂಡ್ ಕೆಚ್ಚ ಸೀದಾ ಕರಿಗೆ ಪೆಟ್ರೋಲ್ ಬಂದಿ ನೋಡ್ರಿ. ಟ್ರಾಫಿಕ್ ಜಾಮ್ ಐತ್ರಿ ಭಾಳ. ಅಲ್ಲಿಂದ ಸೀದಾ ಉಮ್ನಾಬಾದ್ ರೋಡ್ಗೆ ಹೋಗಿ ಡೆಕ್ಕನ್ ಕಾಲೇಜ್ಗೆ ಹೋಗೋ ದಾರಿ ಈ ಕಡೆ ಐತ್ ನೋಡ್ರಿ. ಬರ್ರಿ ಎಲ್ಲರೂ ಹೋಗಂಬ್ರಿ. ಕಾಲೇಜ್ ಹೆಂಗದ ಹೆಂಗಿಲ್ಲ ಅಂತ ಹೇಳಿ ತೋರಿಸ್ಕೊಂಡ್ರಿ. ಕಾಲೇಜ್ ಹೋಗಿ ಫೀಸ್ ತಗೊಂಡು ಆಲ್ ಟಿಕೆಟ್ ತಗೊಂಡ್ ಬರ್ತೇನ್ರಿ ನೋಡ್ರಿ. ಇವತ್ತಿನ ಭಾಳ ಹೈರಾಣ ಆಗ್ಯಾವ. ನಾವು ಏನ್ ಮಾಡೋದು ನಾಳೆನೇ ಎಕ್ಸಾಮ್ ಅದಾವ. ಈ ಕಡೆ ಏನ್ ಹೋಗಿಲ್ಲ, ಏನ್ ಮಾಡ್ಬೇಕು ಏನಿಲ್ಲ. ಒಟ್ಟಾರೆ ಮಾಡ್ಬೇಕ್ರಿ, ಎಲ್ಲಾ ಮಾಡ್ಬೇಕು ಭಾಳ. ಸೀದಾ ಬಂದೆ ನೋಡ್ರಿ ಕಾಲೇಜ್ಗೂ. ಇದು ನಮ್ ಕಾಲೇಜ್ ಕ್ಯಾಂಪಸ್ ವ್ಯೂ ನೋಡ್ರಿ ಹೆಂಗದ. ಹೆಂಗ ಒದ್ದಾಡಕತ್ತ ಒಂದ್ 2 ತಾಸು ನಿಂತ ನೋಡ್ರಿ. ನಿಂತ್ವೇಸಿ ಆಲ್ ಟಿಕೆಟ್ ಕೊಟ್ರಿ. ಎಲ್ಲ ಫೀಸ್ ಎಲ್ಲ ಪೇ ಮಾಡಿದೆ. ಫೀಸ್ ಪೇ ಮಾಡಕ ಕಾರಣ ಒಬ್ಬರು ಅಣ್ಣಾರ ಅದಾರ್ರಿ, ಒಬ್ಬರು ಅಕ್ಕರು. ಮತ್ತೆ ಯಾಕಪ್ಪ ಅಂತಂದ್ರೆ ನನ್ನ ಹತ್ರ ಅಮೌಂಟ್ ಇರ್ಲಿಲ್ರಿ. ನಾನು ಕಾಲೇಜ್ ಮುಂದ್ಮೇಲೆ ಗೊತ್ತಾಗ್ಯದ ಕಾಲೇಜ್ ಫೀಸ್ ಕಟ್ಟಿದ ಮೇಲೆ ಆಲ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಬಸ್ಸು ಅಣ್ಣ ಮತ್ತೆ ಅನಿತಾ ಅಕ್ಕ ಅವರಿಗೆ ಟ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅವ್ರು ಸಹಾಯ ಮಾಡಿದ್ರೆ. ನನ್ನ ಮಾತ್ರ ದುಡ್ಡು ಇರ್ಲಿಲ್ರಿ ನೋಡ್ರಿ. ಒಂದೊಂದ್ಸಲ ಅವಶ್ಯಕತೆ ಇರ್ತಾವ್ರಿ ಅಮೌಂಟ್ದು. ಯಾವ ಟೈಮ್ನಾಗ ಹೆಂಗಿರ್ತಾವ ಅಂತ ಹೇಳಿ ಹೇಳಕ್ ಬರಲ್ರಿ. ಪಾಪ ಅಣ್ಣವ್ರು ಒಂದೇ ಮಾತಿಗೆ ಕೊಟ್ಟರ್ರಿ. ಅದ್ರ ಸಲುವಾಗಿ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೇನೆ ರೀ. ಮತ್ತೆ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಕ್ಕವ್ರನ್ನು ಕೂಡ ಹೆಲ್ಪ್ ಮಾಡಿದಾರೆ, ಅಮೌಂಟ್ ಹಾಕಿದ್ರೆ. ಮತ್ತೆ ಅವರಿಗೆ ತಪ್ಪದೆ ರಿಟರ್ನ್ ಮಾಡ್ತೇನ್ರಿ ನೋಡ್ರಿ. ಮುಂಜಾನೆ ಬಂದಿನಿ, ಇಷ್ಟ ತನಕ ಆಯ್ತು. ನಮ್ಮ ದೋಸ್ತರೆಲ್ಲ MA ಮಾಡ್ಯಾರ. ನಾವು ನಮ್ಗನ ಸಾಕಾಗಿಬಿಟ್ಟ ನೋಡ್ರಿ. ದೋಸ್ತರು ಇದ್ರಪ್ಪ ಅಂತಂದ್ರೆ ಇಷ್ಟೆಲ್ಲ ಏನ್ ಟೆನ್ಷನ್ ಇರ್ತಿಲ್ಲ, ಏನಿರ್ತಿಲ್ಲ. ಎಲ್ಲ ಅವ್ರೆ ಒಂದಕ್ಕೊಂದು ಆಲ್ ಟಿಕೆಟ್ ಕೊಡೋದು ಮತ್ತೆ ಅದೆಲ್ಲ ಮಾಡ್ತಿದಾರೆ. ನಮ್ಮ ದೋಸ್ತಿಗೆಲ್ಲ ಮಿಸ್ ಮಾಡಕತ್ತಿ ನೋಡ್ರಿ. ಒಬ್ಬನೇ B.Ed ಬಂದ್ ಮಾಡ್ಕೇಸಿ ಕಾಲತ್ತದ ಅಂತ ಇಂಥ ಕೆಲಸ ಮುಗಿತು ನೋಡ್ರಿ. ಆಲ್ ಟಿಕೆಟ್ ತಗೊಂಡು ಮತ್ತೆ ಊರಿಗೆ ಹೋಗ್ಲತ್ತೀನಿ. ಒಂದು ಬ್ಯಾಗ್ ತಗೋಬೇಕಂತ ಮಾಡೇನ್ರಿ. ಗುಲ್ಬರ್ಗನಾಗ ಕರ್ಗೆ ಪೆಟ್ರೋಲ್ ಮೊಬೈಲ್ ತಗೋತೀನಿ. ನೋಡ್ರಿ ನಂಗೆ ಹಸುವಾದ್ರು ಊಟ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ನೋಡ್ರಿ. ನಾನಂತರ ಟೀ ಮಾತ್ರ ಖಂಡಿತ ಕುಡಿತೀನಿ ರೀ. ಎಲ್ಲಿ ಫೇಮಸ್ ಇರ್ತಾವ ಅಲ್ಲೆಲ್ಲಿ ಟೀ ಕುಡ್ಕೊಂಡು ಹೋಗ್ತಾ ಇರೋದ್ರಿ ಜರ್ನಿ ಮಾಡ್ತಾ. ಅಲ್ಲಿ ತನಕ ಮತ್ತೆ ಬುಕ್ ಸ್ಟಾಲ್ಗೆ ಬಂದೆ ನೋಡ್ರಿ. ಬ್ಯಾಗ್ ಇದ್ದಿಲ್ರಿ. ಮತ್ತೆ ಮಳೆ ಬಂದ್ರು ಆಲ್ ಟಿಕೆಟ್ ಹೋಯ್ತಾವ ಅಂತೇಳಿ ಒಂದು ಬ್ಯಾಗ್ ತೊಗೊಳತ್ತೀನಿ ನೋಡ್ರಿ. ಇದು ನೋಡ್ರಿ ರೆಡ್ ಕಲರ್ ಬ್ಯಾಗ್ ಇದೆ ತೊಗೊಳತ್ತೀನಿ ರೀ. ಇದ್ರ ಪ್ರೈಸ್ 500 ರೂಪಾಯಿ ಹೇಳ್ಯಾರಿ. ನಾವು ಎಷ್ಟು ಕಮ್ಮಿ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ. 450 ಅಂತ ಹೇಳಿನ್ರಿ, ಕೊಡ್ಲಿಲ್ಲ. ಆದ್ರೆ 500 ರೂಪಾಯಿನೇ ಬಂದು ತೊಗೊಂಡು ಬಂದಿರಿ. ಅನಿವಾರ್ಯ ಅದ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ನೋಡ್ರಿ. ಮತ್ತೆ ಇಲ್ಲಿಂದ ಸೀದಾ ಜರ್ನಿ ಸ್ಟಾರ್ಟ್ ಮಾಡೋದ್ರಿ ಹೆಲ್ಮೆಟ್ ಹಾಕೊಂಡು ನೋಡ್ರಿ. ನೀವು ಬೈಕ್ ಮೇಲೆ ಎಲ್ಲಿಗೆ ಪ್ರಯಾಣ ಮಾಡತ್ತೀರಿ ನನಗೆ ಗೊತ್ತಿಲ್ಲ ನೋಡ್ರಿ. ಹೆಲ್ಮೆಟ್ ಮಾತ್ರ ನಿಮ್ಮ ಸೇಫ್ ಹಾಕಿರ್ಬೇಕ್ರಿ. ಯಾಕಂತಂದ್ರೆ ನಿಮ್ಮ ಸಲುವಾಗಿ ಹಾಕಬೇಡ್ರಿ, ನಿಮ್ಮ ಫ್ಯಾಮಿಲಿ ಸಲುವಾಗಿ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ನೋಡ್ರಿ. ಮತ್ತೆ ಗುಲ್ಬರ್ಗ ದಾಟಿದ ಮೇಲೆ ಅಲ್ಲಿ ಒಂದು ಟೀ ಪಾಯಿಂಟ್ ಇತ್ರಿ. ಟೀ ಮತ್ತೆ ಕೇಕು ತಿನ್ಕೊಂಡು ಸೀದಾ ಬಿಟ್ಟು ನೋಡ್ರಿ ಸ್ಥಳ. ಬಸ್ಸು ಆಗ್ಲತ್ತಿದ್ರಿ. ಮತ್ತೆ ಸೇಡಮ್ನಾಗ 7 ಸ್ಟಾರ್ನಾಗ ಹೋಗಿ ಎಗ್ ರೈಸ್ ತಿನ್ಬೇಕಂತ ಮಾಡೀನ್ರಿ. ಅದ್ರ ಸಲಕ ಎಲ್ಲಿ ಗುಲ್ಬರ್ಗನಾಗ ನಾಷ್ಟ ಅದು ಮಾಡಿ ಹಂಗ ಹಿಂಗ ಮಾತಾಡ್ಕತ್ತ ಸೀದಾ ಬಂದೆ ನೋಡ್ರಿ. ನಮ್ಮ ತಾಲೂಕಿಗೆ ಸೇಡಮ್ಗ ಬಂದೆ ನೋಡ್ರಿ. ಇಲ್ಲೇ ಹುಡುಗಿ ರೋಡ್ ಹತ್ರನೇ 7 ಸ್ಟಾರ್ ಹೋಟೆಲ್ ಐತ್ರಿ. ಎಗ್ ರೈಸ್ ಫೇಮಸ್ ಐತ್ರಿ. ಕ್ವಾಂಟಿಟಿನೂ ಭಾಳ ಕೊಡ್ತಾರ. ಸೀದಾ ಇಲ್ಲಿಗೆ ಬಂದು ನೋಡ್ರಿ ಒಂದು ಎಗ್ ರೈಸ್ 1 ಪ್ಲೇಟ್ ಡಬಲ್ ಅಂಡ ಹೇಳ್ಬಿಟ್ಟ ನೋಡ್ರಿ. ತಣ್ಣ ತಂದ್ಬಿಟ್ಟ ಫುಲ್ ಮಸ್ತ್ನಾಗ. ಹಸುವಂಗಿತ್ರಿ. ಟೇಸ್ಟ್ ಹೆಂಗೈತಿ ಹಂಗೆಲ್ಲ ಗೊತ್ತಿಲ್ರಿ. ಗಪ ತಿನ್ಕೇಸಿ ಸೀದಾ ಮತ್ತ ಮನಿಗ್ ನಡೆದ ನೋಡ್ರಿ. ಇದೇ ತರ ವಿಡಿಯೋ ಮಾಡ್ತಿರ್ತೇನ್ರಿ. ಸಪೋರ್ಟ್ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ಐತ್ರಿ ಮಿಸ್ಟರ್ ಬಾಲರಾಜ್ ಅಂತ ಹೇಳಿ. ಅಲ್ಲಿ ನನ್ನ ಬಯೋನಾಗ ಹಾಕೇನ್ರಿ. ಅಲ್ಲಿನೂ ಹೋಗಿಸಿ ಯೂಟ್ಯೂಬ್ನಾಗ ಸಪೋರ್ಟ್ ಮಾಡ್ರಿ ನೋಡ್ರಿ. ಎಷ್ಟು ದಿನ ಭಾಳ ರಾಶಿ ಅದು ಭಾಳ ಬಿಸಿ ಇದಾರಿ. ಇವಾಗ ಎಕ್ಸಾಮ್ ಐತ್ರಿ 5 ದಿನ. ಮತ್ತೆ ಎಕ್ಸಾಮ್ನಾಗ ಭಾಳ ಬಿಜಿ ಆಗಿರ್ಬೇಕು. ಮತ್ತೆ ಎಕ್ಸಾಮ್ ಆದ್ರ ಪಲೆ ಮತ್ತೆ ಹೊಲ್ದ ಕೆಲಸ ಚಾಲು ಆತ್ ನೋಡ್ರಿ. ಚಾಲು ಮಾಡ್ತೀನಿ. ಮತ್ತೆ ಇದೇ ತರ ಸಪೋರ್ಟ್ ಮಾಡ್ತೀರಿ. ಹಂಗ ಜೈ ರೈತ.